ಸೊ ಐ ಥಿಂಕ್ ಚೈತ್ರಕ್ಕೆ ಅವ್ರ ಫೀಲಿಂಗ್ಸ್ ಏನೋ ಹೇಳ್ಕೊಂಡಿರ್ಬೇಕು, ಇಲ್ಲ ಇದು ಇಲ್ಲ ಅವ್ರ ತನ ಹೇಳ್ಕೊಂಡಿರ್ಬೇಕು. ಆಮೇಲೆ ಇವಾಗ ನೋಡಿದ್ರೆ ಚೈತ್ರಕ್ಕಾಗೂ ತ್ರಿವಿಕ್ರಮ್ಗೆ ಸ್ವಲ್ಪ ದೂರ ಆಲ್ಮೋಸ್ಟ್ ಒಂದು ಅಣ್ಣ ತಮ್ಮ ಬಾಂಡಿಂಗ್, ಐ ಮೀನ್ ಸಾರಿ ಅಣ್ಣ ತಂಗಿ ಬಾಂಡಿಂಗ್ ಏನಿದೆಯೋ ಅದಿತ್ತು ಅವರಲ್ಲಿ. ಬಟ್ ಇವಾಗ ಸ್ವಲ್ಪ ಏನೋ ಮನಸ್ತಾಪಗಳು ಆಗ್ತಿಲ್ಲ, ಮಾತಾಡ್ತಿಲ್ಲ. ಸೊ ಅದು ಹಿಂಗೆ ಯಾವ ಥರ ಆಗುತ್ತೆ ಮುಂದಕ್ಕೆ ನೋಡಬೇಕು. ಓಕೆ, ಇದು ನಂದೊಂದು ಪರ್ಸ್ನಲ್ ಕ್ವಶನ್ ಧರ್ಮ ಅವರಿಗೆ. ಇಷ್ಟೊಂದು ಒಳ್ಳೆತನ ಹೇಗೆ ಧರ್ಮ? ಯಾಕಂದರೆ ಒಂದ್ಸಲಿ ಧನರಾಜ್ ಮತ್ತು ಮೋಕ್ಷಿತ್ ಅವ್ರ ಮಧ್ಯೆ ಗಲಾಟೆ ಆಗುತ್ತೆ. ಮೋಕ್ಷಿತ್ ಅವ್ರು ಸ್ವಲ್ಪ ಜೋರು ಮಾಡ್ತಾರೆ ಧನರಾಜ್ಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಸೋಫಾ ಮೇಲೆ ಕೂತ್ಕೊಂಡು ಹೇಳ್ತಿರ್ತೀರಿ, ಇಲ್ಲ ಅಷ್ಟೊಂದು ಹಾರ್ಷಾಗಿ ಮಾತಾಡಬಾರ್ದಿತ್ತು ಅನ್ಸುತ್ತೆ, ಅವರಿಗೆ ತುಂಬ ಹರ್ಟ್ ಆಗಿದ್ದಾರೆ ಅವರು ಅಂತ. ತ್ರಿವಿಕ್ರಮ್ ಅವ್ರು ಅವಾಗ ಹೇಳ್ತಾರೆ ಅದು ಅವ್ರವ್ರು ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ. ಇಷ್ಟೊಂದು ಹೆಂಗೆ ಒಳ್ಳೆತನ ಅಂದರೆ ನಿಮ್ಮದಲ್ಲದೆ ಬೇರೆಯವ್ರದ್ದು ಇದ್ರೂ ಹೇಗೆ ಅದು ನಿಮ್ಮ ತಂದೆ? ನಾನು ಆ್ಯಕ್ಚುಲಿ ಹೋಗ್ಬಿಟ್ಟು ಧನರಾಜ್ ಅವ್ರಿಗೂ ಅದಾದಮೇಲೆ ಹೇಳಿದೆ, ಧನರಾಜ್ ತುಂಬ ನೀವು ಅದು ಕಳಪೆ ತೊಗೊಂಡು ಒಳಗೆ ಬಂದಿರ ಜೈಲ್ ಅಂತ ಇದು ಬಂದಿರ, ಬಟ್ ತುಂಬ ಇಷ್ಟ ಆಗಿದ್ದು ನೀವು ಮಾತಾಡಿದ್ದು, ನೀವು ಮಾತಾಡಿದ್ರಿ, ಆ ಜನನೂ ನೋಡಿರ್ತಾರೆ, ಅದು ನೀವು ಮಾತಾಡಿದ್ರಿ, ನಿಮ್ಮ ಸ್ಟ್ಯಾಂಡ್ಸ್ ನೀವು ತೊಗೊಂಡ್ರಿ. ಮೋಕ್ಷಿತ ಅವರು ಪಾಪ ಅವ್ರೂ ಒಂದು ಸ್ಟ್ಯಾಂಡ್ಸಲ್ಲಿ ಅವ್ರ ಕೋಪನ ಅವ್ರ ಬೇಜಾರನ್ನ ಅವ್ರು ವೆಂಟೌಟ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಧನರಾಜ್ ಹಿಂಗೆ ನಿಂತಿರೋವಾಗ ನನಗೆ ಒಂಥರ ಅನ್ಸುತ್ತೆ, ಈಗ ಮಾತಾಡು ನನಗೆ ಯಾರಾದರೂ ಹೇಳ್ತಾರಲ್ಲ ಮಾತಾಡಿದ್ರು ಎಷ್ಟೊಂದಂಗೆ ಹಂಗೆ ಮಾತಾಡಿ ನೀನು ಒಂದು ಸ್ಟ್ಯಾಂಡ್. ನಾನು ಅದನ್ನು ಧನರಾಜಲ್ಲಿ ನೋಡ್ಬೇಕಂತ ಇದೆ. ಸೊ ಅಲ್ಲಿ ಅವ್ರು ಮಾತಾಡಿದ್ರು. ಆಮೇಲೆ ಒಳ್ಳೆತನ ಅನ್ನೋದಕ್ಕೆ ಐ ಥಿಂಕ್ ಇನ್ನಸೆಂಟು ಒಳ್ಳೆತನ ಐ ಥಿಂಕ್ ಅದು ಬಂದಿರೋದು, ಅದು ನ್ಯಾಚುರಲ್. ಇದು ಅದೇನು ನಾನು ಬೇಕು ಅಂತ ಇದು ಮಾಡಬೇಕು, ಇಲ್ಲ ಶೋ ತೋರಿಸ್ಬೇಕು, ಇಲ್ಲ ಇದು ನಾನು ಇದ್ದಿದ್ದು ಇವಾಗ ಸೆಟ್ಟಲ್ಲೂ ನನಗೆ ಇಷ್ಟಪಡೋದು ರಿಪೀಟೆಡ್ ಪ್ರೊಡ್ಯೂಸರ್ಸ್. ಯಾಕೆ ನನಗೆ ಒಂದು ಸಿನಿಮಾ ಮಾಡಿದವರು ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೂ ಸಿನಿಮಾ ಮತ್ತೆ ನನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಚಾಣಕ್ಷ ಪ್ರೊಡ್ಯೂಸರ್ ನನ್ನ ಜೊತೆ ಬ್ಯಾಂಗ್ಳೂರಿನ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಅದು ರಿಲೀಸಿಗೆ ರೆಡಿದೆ. ಆಲ್ಮೋಸ್ಟ್ ಇನ್ನೊಂದು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಸಿನಿಮಾಗೂ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸೊ ಅದು ಇನ್ನೊಂದು ಅವ್ರ ಬ್ಯಾನರಲ್ಲೇ 3ನೇ ಸಿನಿಮಾ. ಆಮೇಲೆ ಪ್ರತಿಯೊಬ್ಬರನ್ನ ಐ ಥಿಂಕ್ ಕ್ಯಾಡ್ಬರೀಸ್ ರಮೇಶ್ ಅವರು ಒಂದು ಕ್ಯಾಡ್ಬರೀಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅವ್ರ ಜೊತೆ ಇನ್ನೊಂದು ಸಿನಿಮಾ ವೈರಸ್ ಅಂತ. ಸೊ ಐ ಥಿಂಕ್ ಎಲ್ರಿಗೂ ಐ ಥಿಂಕ್ ಒಂದು ಕಂಫರ್ಟ್ ಝೋನ್ ಅಂತ ಅದು ಕ್ರಿಯೇಟ್ ಮಾಡಿ, ಅದೆಲ್ಲ ನ್ಯಾಚುರಲಾಗೇ ಬರಬೇಕು. ಆಮೇಲೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 1 ದಿನ 2 ದಿನ 3 ದಿನ ನೀವೇನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಟ್ರೈ ಮಾಡ್ಬೋದು. ಬಟ್ 50-55 ದಿನ ಇಂಪಾಸಿಬಲ್. ಯಾಕಂದರೆ ನಾವು ಟಿವಿನಲ್ಲಿ ಏನು ನೋಡ್ತೀವಿ ಮರ್ತೋಗ್ತೀವಿ. ಆಮೇಲೆ ನಾವು ಟಿವಿನಲ್ಲಿ ಏನು ನೋಡ್ತೀವಿ ಅಲ್ಲಿ ನಾವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಇಟ್ಸ್ ನಾಟ್ ಈಸಿ. ತುಂಬ ಪ್ರೆಷರ್ ಇರುತ್ತೆ. ಅಂದರೆ ಒಂದು ಪ್ರೂವ್ ಮಾಡಬೇಕಂತ ಒಂದು ಪ್ರೆಷರ್ ಇರುತ್ತೆ. ಸೊ ಟಾಸ್ಕ್ ಅಂತ ಬಂದ ಒಂದು ಪ್ರೆಷರ್ ಇರುತ್ತೆ, ನಾಮಿನೇಷನ್ಸ್ ಅಂತ ಬಂದ ಒಂದು ಪ್ರೆಷರ್ ಇರುತ್ತೆ, ಕಳಪೆ ಅಂತ ಬಂದ ಒಂದು ಪ್ರೆಷರ್ ಇರುತ್ತೆ. ಸೊ ಅದೆಲ್ಲ ಇಟ್ಕೊಂಡು ನಾವು ಬರೀ ಆ್ಯಕ್ಟ್ ಮಾಡ್ತೀವಿ ಇದಂತ ಅದು ಖಂಡಿತ ಸಾಧ್ಯ ಇಲ್ಲ. ಎಲ್ಲರೂ ಅಲ್ಲಿರೋರಲ್ಲ. ಐ ಥಿಂಕ್ ಎವ್ರಿಬಡಿ ಅವ್ರವ್ರ ತನ ಅವ್ರವ್ರು ನ್ಯಾಚುರಲಾಗಿ ಹೆಂಗಿರಬೇಕು ಹಂಗೆ ಇದ್ದಾರೆ. ಒಬ್ಬೊಬ್ಬರು ಐ ಥಿಂಕ್ ಒಂದು ಎಕ್ಸ್ಟ್ರಾ ಮೈಲ್ ಆಫ್ ಇದು ಎನರ್ಜಿ ಲೆವೆಲ್ ಇರುತ್ತೆ, ಅದನ್ನು ಕನ್ವರ್ಟ್ ಮಾಡ್ಕೊತಾರೆ ಮಾತಲ್ಲಿ ಮತ್ತು ಇದರಲ್ಲಿ. ಐ ಥಿಂಕ್ ಒಬ್ಬೊಬ್ರದ್ದು ಆ ಥರ ಇದೆ.